ಸಂದರ್ಭದಲ್ಲಿ ಆಚಾರ್ಯರು ದಯೆಯ ಮಹಿಮೆ ಬಗ್ಗೆ ವರ್ಣಿಸಿರುವರು. ಪ್ರಾಣಿಗಳ ವ್ಯಥೆ ಬಗ್ಗೆ ಕನಿಕರಿಸುವ ವ್ಯಕ್ತಿಗೆ ಸಾಯುಜ್ಯ ಯತ್ನಿಸುವುದಾಗಲಿ ಅಥವಾ ಜಟಾಧಾರಿ ಸನ್ಯಾಸಿಯಂತೆ ತಪೋನಿಷ್ಠನಾಗುವ ಅವಶ್ಯಕತೆ ಇರದು. ಗುರುವಿನ ಮಹತ್ವದ ಬಗ್ಗೆ ವಿವರಿಸುತ್ತಾ ಶಿಷ್ಯನು ತನ್ನ ಗುರುವಿಗೆ ಸಕಲ ಸಂಪತ್ತನ್ನು ಧಾರೆ ಎರೆದರೂ ಗುರು ಋಣದಿಂದ ಮುಕ್ತಿ ಪಡೆಯಲಾರನು. ಶಿವನನ್ನು ಆರಾಧಿಸಲು ಗುರುವು ಸನ್ಮಾರ್ಗವನ್ನು ತೋರಿರುವನು. ಆದ ಕಾರಣ ಗುರುವಿನ ಮಹತ್ವ ಅಧಿಕವೆಂದು ಆಚಾರ್ಯರು ತಿಳಿಸಿರುವರು. ಕೊಳಕು ಉಡುಗೆ ತೊಟ್ಟು ಹಲ್ಲುಗಳನ್ನುಜ್ಜದೆ ಕಟುವಾಕ್ಯಗಳನ್ನು ನುಡಿಯುತ್ತಾ ಸೂರ್ಯೋದಯ ಅಥವಾ ಸೂರ್ಯಾಸ್ತದಲ್ಲಿ ನಿದ್ರಿಸುವ ವ್ಯಕ್ತಿ ಕಾಯಿಲೆಯಿಂದ ನರಳುವನು ಹಾಗೂ ಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ದೂರವಾಗುವನು. ಬದುಕನ್ನು ಪ್ರಜ್ವಲಿಸಲು ಪ್ರಕೃತಿ ನಿಯಮದಂತೆ ನಡೆದರೆ ಅವನ ಮಾರ್ಗ ಪ್ರಶಸ್ತವಾಗಬಲ್ಲದು. ಧನವು ಮನುಷ್ಯನ ಬಂಧು ಮತ್ತು ಮಿತ್ರರಾದ ಕಾರಣ ಶ್ರಮವಹಿಸಿ ಧಾರ್ಮಿಕ ಪ್ರವೃತ್ತಿ ಮೂಲಕ ಧನಾರ್ಜನೆ ನಡೆಸಬೇಕು. ಅನ್ಯಾಯ ಹಾಗೂ ಅನೃತ ಮಾರ್ಗದಿಂದ ಗಳಿಸಿದ ಹಣ ಅಧಿಕ ಸಮಯದವರೆಗೆ ಉಳಿಯದು. ವಿದ್ವಾಂಸರ ಹೇಳಿಕೆಯಂತೆ ಪ್ರತಿಭಾನ್ವಿತ ಕೊಡುಗೆ ಯಾರು ಅಲ್ಲಗಳೆಯರು. ತುಳಸಿದಾಸರು ಕೂಡ ಈ ಸಂಗತಿಯನ್ನು ಸಮರಥ ಕೋನಹಿ ದೋಷಗುಸಾಯಿ ಎಂಬ ಚೌಪಾತಿಯಿಂದ ಸ್ವೀಕರಿಸಿದರು. ಬ್ರಾಹ್ಮಣರ ಸತ್ಕಾರ ಮಾಡಿದ ನಂತರ ಗೃಹಸ್ಥರು ಭೋಜನ ಮಾಡುವುದು ಒಳಿತು. ಅಂತೆಯೇ ಸಕಲ ಬಂಧು ಮಿತ್ರ ಬಾಂಧವರಲ್ಲಿ ಪ್ರೇಮ ವಾತ್ಸಲ್ಯಗಳನ್ನು ರೂಢಿಸುವಾಗ ಹಣವನ್ನು ಪಾಪಕೃತ್ಯದಲ್ಲಿ ದುರುಪಯೋಗ ಪಡಿಸದಂತೆ ಎಚ್ಚರಿಕೆ ವಹಿಸಲು ಆಚಾರ್ಯರು ತಿಳಿಸಿರುವರು. ಮನುಷ್ಯನ ನಡತೆಯಿಂದ ಗೌರವ ದೊರಕುವುದು. ಆಡಂಬರಕ್ಕೆ ವರ್ತಿಸಿದ ಕಾರಣ ಅಂತಹ ಗೌರವ ಸತ್ಕಾರಗಳಿಂದ ಅವನು ವಂಚಿಸಲ್ಪಡುವನು. ಜ್ಞಾನಾರ್ಜನೆಗೆ ಕೊನೆಯಿಲ್ಲ. ಮನುಷ್ಯನ ಜೀವನ ಅಲ್ಪಾವಧಿಗಿರುವುದು. ವೇದಾಧ್ಯಯನ ಪಾರಂಗತರು ಸಾಮಾನ್ಯ ಜ್ಞಾನದಿಂದ ಜೀವಾತ್ಮ ಪರಮಾತ್ಮ ಸಂಬಂಧ ಸ್ವಭಾವದ ಬಗ್ಗೆ ಲಾಭ ಪಡೆಯದಿದ್ದಲ್ಲಿ ಬದುಕು ನಿರರ್ಥಕ ಎಂದು ಆಚಾರ್ಯರು ಅಭಿಪ್ರಾಯಪಟ್ಟಿರುವರು. ವ್ಯಂಜನಗಳ ನಡುವೆ ಅಡ್ಡಾಡುವ ಸೌಟಿಗೆ ಹೇಗೆ ಅವುಗಳ ರುಚಿ ಸಿಗಲಾರದೋ ಅಂತೆಯೇ ಬದುಕಿನ ಸವಿಯನ್ನು ಅವರು ಸವಿಯಲಾರರು. ಬದುಕಿನ ಪ್ರತಿ ಹಂತದಲ್ಲಿ ನಮ್ರತೆ ವಿನಯಗಳಿಂದ ಮುನ್ನಡೆದರೆ ಭವಸಾಗರವನ್ನು ಜೀವರು ದಾಟಬಲ್ಲರು. ಬ್ರಾಹ್ಮಣರು ಮತ್ತು ಸಜ್ಜನರನ್ನು ಸ್ವಾಭಿಮಾನದಿಂದ ತೆಗಳುತ್ತಿದ್ದರೆ ಅವರು ಸ್ವಭಾವ ದೋಷದಿಂದ ಅವನತಿ ಪಡೆಯುವರು. ಬಾನಿನಲ್ಲಿ ಚಂದ್ರ ಅಮೃತದ ಬಟ್ಟಲಿನಂತಿದ್ದರು ಸೂರ್ಯಮಂಡಲ ಸ್ಪರ್ಶಿಸಿದಾಗ ಸೂರ್ಯರಶ್ಮಿ ಹೇಗೆ ತಟಸ್ಥೀಕರಿಸುವುದು ಅಂತೆಯೇ ಪರಗೃಹಕ್ಕೆ ತೆರಳಿದ ವ್ಯಕ್ತಿಯ ವ್ಯಕ್ತಿತ್ವ ಚ್ಯುತಿಗೊಳ್ಳುವುದು. ಸರ್ವದ ಸರಸ್ವತಿಯ ಸ್ತುತಿಯಲ್ಲಿರುವ ಬ್ರಾಹ್ಮಣರಿಗೆ ಲಕ್ಷ್ಮಿ ಕೃಪಾ ಕಟಾಕ್ಷದಿಂದ ಹಣ ದೊರಕದು. ಅಂತೆಯೇ ಅವರು ಧನ ಸಂಗ್ರಹಣೆಗೆ ಮನಸ್ಸು ಮಾಡುವುದಿಲ್ಲ. ಜಗತ್ತಿನಲ್ಲಿ ಪ್ರೇಮ ಸಂಕೋಲೆ ವಿಪತ್ತುಗಳಿಂದ ಕೂಡಿರುವುದು. ದುಂಬಿಯಲ್ಲಿ ತಾವರೆ ಹೂವಿನ ದಳಗಳನ್ನು ಛಿದ್ರಗೊಳಿಸುವ ಸಾಮರ್ಥ್ಯವಿದ್ದರೂ ಹೂವಿನ ಮೇಲಿನ ಪ್ರೇಮದಿಂದ ಪಾರಾಗ ಹೀರಲು ಹಾರುವಾಗ ಬಂಧಿಸಲ್ಪಟ್ಟಿರುವಂತೆ ಪ್ರೇಮಿಸಿದ ವ್ಯಕ್ತಿ ಅದರ ಸಂಕೋಲೆಯಲ್ಲಿ ಬಂಧಿಸಲ್ಪಡುವನು. ಚಂದನದ ಮರ ಕಡಿದರೂ ಶ್ರೀಗಂಧದ ಪರಿಮಳ ಹೋಗದು. ಅಂತೆಯೇ ಆಗರ್ಭ ಶ್ರೀಮಂತನು ನಿರ್ಧನನಾದರೂ ತನ್ನ ವೈಭವಯುತ ಜೀವನದಿಂದ ದೂರ ಸರಿಯನೆಂದು ಆಚಾರ್ಯರು ಇಲ್ಲಿ ವರ್ಣಿಸುತ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.